ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸಂಜೆ 7 ಗಂಟೆ ಒಳಗಡೆ ಪ್ರಮುಖ ದೇಗುಲಗಳು ಬಂದ್ ಆಗ್ತಿದ್ದಾವೆ. ರಾಜಧಾನಿಯ ಪ್ರಮುಖ ದೇವಾಲಯಗಳು ಸಂಜೆನೇ ಕ್ಲೋಸ್ ಆಗ್ತಾ ಇದೆ. ಚಂದ್ರಗ್ರಹಣದ 6 ಗಂಟೆಗೂ ಮೊದಲು ದೇಗುಲಗಳು ಬಂದ್ ಆಗ್ತಿದ್ದಾವೆ. ಇನ್ನು ಸೋಮವಾರ ಎಂದಿನಂತೆ ಒಂದು ಸ್ವಚ್ಛತಾ ಕಾರ್ಯವನ್ನು ಮಾಡಿದ ನಂತರ ಕೈಗೊಂಡ ನಂತರ ಮತ್ತೊಮ್ಮೆ ದೇಗುಲಗಳು ಓಪನ್ ಆಗ್ತಿದ್ದಾವೆ. ಬೆಳಗ್ಗೆ ಸುಮಾರು 9 ಗಂಟೆ ಮೇಲೆ ದೇಗುಲಗಳು ನಾಳೆ ಓಪನ್ ಆಗೋದು. ಇವತ್ತು ಪ್ರಮುಖ ದೇಗುಲಗಳಲ್ಲಿ ಈಗಾಗಲೇ ವಿಶೇಷ ಪೂಜೆಗಳು ನಡೆದಿದ್ದಾವೆ. ಅದರ ಜೊತೆಗೆ ರಾಜಧಾನಿಯ ವಿವಿಧ ದೇವಾಲಯಗಳಿಂದ ಈಗ ಲೈವ್ ಅಲ್ಲಿ ಕನೆಕ್ಟೆಡ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಕಾಡುಮಲ್ಲೇಶ್ವರ ದೇವಸ್ಥಾನದಿಂದ, ಇನ್ನು ಸತ್ತಾರ್ ಬಂಡಿಮಾ ಕಾಳಮ್ಮ ದೇವಸ್ಥಾನದಿಂದ, ಭರತ್ ಗವಿಗಂಗಾಧರೇಶ್ವರ ದೇವಸ್ಥಾನದಿಂದ ಹಾಗೂ ಗಣಪತಿ ಬನಶಂಕರಿ ದೇವಿಯ ದೇವಾಲಯದಿಂದ ಈಗ ಲೈವ್ನಲ್ಲಿ ಕನೆಕ್ಟೆಡ್ ಆಗಿದ್ದಾರೆ. ಮೊದಲನೇದಾಗಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಕಾಡುಮಲ್ಲೇಶ್ವರ ದೇವಸ್ಥಾನದಿಂದ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಶಿವಕುಮಾರ್, ಅಲ್ಲಿ ಪೂಜಾ ಕೈಂಕರ್ಯಗಳು ಯಾವ ರೀತಿ ನಡೀತಿದೆ, ಜೊತೆಗೆ ವಿಶೇಷ ಪೂಜೆ ಏನಾದರೂ ಇದೆಯಾ ಗ್ರಹಣದ ಸಮಯದಲ್ಲಿ, ಏನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ರಾಹುಲ್, ಮಲ್ಲೇಶ್ವರಂನ ಕಾಡುಮಲ್ಲೇಶ್ವರ ದೇಗುಲದಲ್ಲಿ ನಾವಿದ್ದೀವಿ. ಎಂದಿನಂತೆ ಇವತ್ತು ಬೆಳಗ್ಗೆ 7 ಗಂಟೆ ನಂತರದಲ್ಲಿ ದೇಗುಲ ಓಪನ್ ಆಗುತ್ತೆ. ಪ್ರತಿನಿತ್ಯ ಬೆಳಗ್ಗೆ 7ರಿಂದ ರಾತ್ರಿ 9 ಗಂಟೆವರೆಗೂ ಕೂಡ ದೇವರ ದರ್ಶನ ಸಾರ್ವಜನಿಕರಿಗೆ ಲಭ್ಯ ಇರುತ್ತೆ. ಇವತ್ತು ಕೂಡ ಎಂದಿನಂತೆ ಬೆಳಗ್ಗೆ 7 ಗಂಟೆ ನಂತರ ದೇಗುಲ ಓಪನ್ ಆಗುತ್ತೆ. ಸದ್ಯಕ್ಕೆ ಇನ್ನೂ ಕೂಡ ದೇವಾಲಯ ಓಪನ್ ಇಲ್ಲ. ಇವತ್ತು ಯಾವುದೇ ರೀತಿಯ ವಿಶೇಷ ಪೂಜಾ ಕೈಂಕರ್ಯಗಳಿಲ್ಲ. ನಾಳೆ ಗ್ರಹಣ ಮುಗಿದ ನಂತರದಲ್ಲಿ ನಾಳೆ ಬೆಳಗ್ಗೆ 9 ಗಂಟೆಗೆ ದೇಗುಲದಲ್ಲಿ ಶಾಂತಿ ಹೋಮವನ್ನು ಮಾಡ್ತಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಪ್ರಮುಖವಾಗಿ ಅಂದರೆ ಇವತ್ತು ರಾತ್ರಿ 9:56ರಿಂದ ಏನು ಗ್ರಹಣ ಶುರುವಾಗುತ್ತೆ. ಹೀಗಾಗಿ ಇವತ್ತು ಸಂಜೆ 7 ಗಂಟೆಗೆ ದೇಗುಲವನ್ನು ಕ್ಲೋಸ್ ಮಾಡ್ತೀವಿ ಅಂತೇಳಿ ದೇವಾಲಯದ ಕೆಲವು ಕಡೆ ಭಿತ್ತಿಪತ್ರಗಳನ್ನು ದೇವಾಲಯದ ಆಡಳಿತ ಸಿಬ್ಬಂದಿ ಅಳವಡಿಕೆಯನ್ನು ಮಾಡಿರುವಂಥದ್ದು. ಅಂದರೆ ಸಂಜೆ 7 ಗಂಟೆಗೆ ದೇವಾಲಯವನ್ನು ಮುಚ್ಚಲಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದದ ರಾಶಿಯವರು, ಕುಂಭರಾಶಿ, ಉತ್ತರ ಭಾದ್ರ ಮತ್ತು ರೇವತಿ ನಕ್ಷತ್ರ ಹಾಗೂ ಮೀನ ರಾಶಿಯವರು ಗ್ರಹಣ ಮುಗಿದ ನಂತರದಲ್ಲಿ ನಾಳೆ ಶಾಂತಿ ಹೋಮವನ್ನು ಮಾಡಿಸಿದ್ರೆ ಒಳ್ಳೆಯದು ಅಂತೇಳಿ ದೇಗುಲದ ಕೆಲವು ಕಡೆ ಭಿತ್ತಿಪತ್ರಗಳನ್ನು ಅಂಟಿಸಿದ್ದಾರೆ. ಜೊತೆಗೆ ಪ್ರತಿನಿತ್ಯ ಕಾಡುಮಲ್ಲೇಶ್ವರ ದೇವಸ್ಥಾನ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೂ ದೇವರ ದರ್ಶನಕ್ಕೆ ಅನುವು ಮಾಡಿಕೊಳ್ಳಲಾಗುತ್ತೆ. ಆದರೆ ಇವತ್ತು ಗ್ರಹಣ ಇರೋದ್ರ ಹಿನ್ನೆಲೆಯಲ್ಲಿ 9:57 ಸುಮಾರಿಗೆ ಏನು ಗ್ರಹಣ ಶುರುವಾಗುತ್ತೆ, ಅದಕ್ಕಿಂತ 3 ತಾಸುಗಳ ಮುಂಚಿತವಾಗಿ ಅಂದರೆ ಸಂಜೆ 7 ಗಂಟೆಗೆ ದೇವಾಲಯವನ್ನು ಭಕ್ತರ ದರ್ಶನಕ್ಕೆ ಮುಚ್ಚಲಾಗುತ್ತೆ. ನಂತರ ನಾಳೆ ಗ್ರಹಣ ಮುಗಿದ ನಂತರದಲ್ಲಿ ಬೆಳಗ್ಗೆ 9 ಗಂಟೆಗೆ ಶಾಂತಿ ಹೋಮವನ್ನು ನಡೆಸಲಿಕ್ಕೆ ಸದ್ಯ ಕಾಡುಮಲ್ಲೇಶ್ವರ ದೇಗುಲದ ಆಡಳಿತ ಸಿಬ್ಬಂದಿ ಸಿದ್ಧತೆಯನ್ನು ನಡೆಸಿಕೊಂಡಿರುವಂಥದ್ದು. ರಾಹುಲ್, ಈಗ ಶಿವಕುಮಾರ್, ಈಗ ಗ್ರಹಣ ಕಾಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಯಾರಿಗೆ ಆಗಿದ್ರೂ ದೇವಾಲಯಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಕುತೂಹಲ ಇರುತ್ತೆ. ದೇವಸ್ಥಾನದಲ್ಲಿ ಯಾವ ರೀತಿ ಒಂದು ಪ್ರಕ್ರಿಯೆ ಆಗುತ್ತೆ, ಏನೆಲ್ಲ ಪೂಜಾ ಕೈಂಕರ್ಯಗಳನ್ನ ಕೈಗೊಳ್ಳಲಾಗುತ್ತೆ ಅಂತ. ಈಗ ನೀವು ಹೇಳ್ತಾ ಇದ್ರಿ ಈಗ ಮುಚ್ಚಿರುತ್ತೆ ಅಂತ. ಬಹುಶಃ ಅಂಥ ಟೈಮ್ನಲ್ಲಿ ಏನಾದರೂ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಆ ನಂತರ ಬಾಗಿಲನ್ನು ಮುಚ್ಚುವಂಥ ಕೆಲಸ ಆಗುತ್ತಾ? ಬಹುಶಃ ಸಂಪರ್ಕ ಕಡಿತವಾಗಿದೆ. ಎಲ್ಲ ದೇಗುಲಗಳು, ರಾಜಧಾನಿಯ ಎಲ್ಲ ದೇಗುಲಗಳು ಮೋಸ್ಟ್ ಆಫ್ ದೆಮ್ ಗ್ರಹಣ ಕಾಲದ 3 ಗಂಟೆ ಮುಂಚೆನೇ ಎಲ್ಲ ದೇಗುಲಗಳು ಬಂದ್ ಆಗ್ತಿದ್ದಾವೆ. ಅಂದರೆ ಸರಿಸುಮಾರು 10 ಗಂಟೆ ಸುಮಾರಿಗೆ ಸಂಪೂರ್ಣವಾಗಿ ಶುರುವಾಗುವಂಥದ್ದು ನಮ್ಮ ದೇಶದಲ್ಲಿ. ಹೀಗಾಗಿ ಸಂಜೆ 7 ಗಂಟೆ 6 ಗಂಟೆ ಈ ಟೈಮ್ನಲ್ಲೇ ಬಹುತೇಕ ಎಲ್ಲ ದೇಗುಲಗಳು ರಾಜಧಾನಿಯಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಅದೆಲ್ಲವೂ ಕೂಡ ಬಂದ್ ಆಗ್ತಾ ಇದೆ. ಯಾವಾಗ ಓಪನ್ ಆಗುತ್ತೆ ಹಾಗಿದ್ರೆ?
ಸೋಮವಾರ ಬೆಳಗ್ಗೆ ಅಂದರೆ ನಾಳೆ ಬೆಳಗಿನ ಜಾವ ಎಂದಿನಂತೆ ಸ್ವಚ್ಛತಾ ಕೈಂಕರ್ಯವನ್ನು ಕೈಗೊಂಡ ನಂತರ ದೇಗುಲಗಳು ಮತ್ತೊಮ್ಮೆ ವಿಶೇಷ ಪೂಜೆಯೊಂದಿಗೆ ಓಪನ್ ಆಗ್ತಾ ಇದೆ. ಈ ನಮ್ಮ ಕಪಿಲೇಶ್ವರ ಮಂದಿರ ಬೆಳಗಾವಿಯಲ್ಲಿ ದಕ್ಷಿಣ ಕಾಶಿ ಅಂತ ಕರೆಯಲ್ಪಟ್ಟಂಥ ದಕ್ಷಿಣ ಕಪಿಲೇಶ್ವರ ಮಂದಿರ 5700 ವರ್ಷದ ಹಿಂದಿನ ದೇವಸ್ಥಾನ. ಈ ಕಪಿಲೇಶ್ವರ ದೇವಸ್ಥಾನವನ್ನು ಸತಿ ಅನಸೂಯ ಅವರು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಚಿಕ್ಕ ಮಕ್ಕಳಾಗಿ ಹಾಲು ಉಣಿಸಿದಂಥ ತಾಯಿ ಅವರ ತಮ್ಮನಾದಂಥ ಕಪಿಲನಾಥ ಮುನಿಗಳು ಸ್ಥಾಪನೆ ಮಾಡಿದ್ದು ಸ್ವಯಂಭೂಲಿಂಗ ತಪಸ್ಸು ಮಾಡಿ. ಇಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಬೆಳಗಾವಿಯಲ್ಲಿ ಕಿಲ್ಲಾದಲ್ಲಿ ಕಟ್ಟಿದಂತಹ 11ನೇ ಶತಮಾನದಲ್ಲಿ ಕಿಲ್ಲಾದಲ್ಲಿ ಒಂದು ಕಮಲ ಬಸ್ತಿ ಕಟ್ಟಿದ್ದಾರೆ. ಅದರಲ್ಲಿ ಉಲ್ಲೇಖ ಇದೆ ನಮ್ಮ ಕಪಿಲೇಶ್ವರ ದೇವಸ್ಥಾನ ಅದಕ್ಕಿಂತ ಮುಂಚೆ ಇತ್ತು ಅಂತ. ಕಪಿಲೇಶ್ವರ ದೇವರ ಒಂದು ಇತಿಹಾಸ ಏನಪ್ಪ ಅಂದರೆ ನಮ್ಮ ಭಾರತದಲ್ಲಿ ಇರುವಂಥ 12 ಜ್ಯೋತಿರ್ಲಿಂಗಗಳು ಅಂದರೆ ಸೌರಾಷ್ಟ್ರೀ ಸೋಮನಾಥಂತೆ ಶ್ರೀಶೈಲ ಮಲ್ಲಿಕಾರ್ಜುನ ಉಜ್ಜಯಿನಿ ಮಹಾಂಕಾನು ಉಡಕಾರ ಮೌಳೇಶ್ವರಂ ಪರಲ್ಯ ವೈದ್ಯನಾಥಂತೆ ಡಕ್ಕಿನ್ಯ ಭೀಮಶಂಕರಂ ಶೇತುವಂತು ರಾಮೇಶಂ ನಾಗೇಶಂ ಧಾರಕಾವಣೆ ವರಾಣಾಶಂತು ವಿಶ್ವೇಶಂ ತ್ರಂಬಕಂ ಗೌತಮೈತಟೆ ಹಿಮಾಲಯತು ಕೇದಾರಂ ದೃಶ್ವನ್ ಶಿವಾಲಯ ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಪ್ರಾತ ಪಡೆನ್ನರಹ ಸಪ್ತ ಜನ್ಮ ಕೃತ ಪಾಪ ಸ್ಮರಣೋಣ ವಿನಶತಿ ಅಂತ. ಈಗ 12 ಜ್ಯೋತಿರ್ಲಿಂಗ ಹೆಂಗೆ ನಾನು ಹೇಳಿದ ಮಂತ್ರ ಆ ಥರ ಅವನ ದರ್ಶನ ಮಾಡಿ 4 ಚಾರಧಾಮಗಳ ದರ್ಶನ ಮಾಡಿ ಬಂದು ಕಪಿಲೇಶ್ವರರ ಸನ್ನಿಧಿಯಲ್ಲಿ ಒಂದು ಅಭಿಷೇಕ ಮಾಡಿ ಅವರ ದರ್ಶನ ತಗೊಂಡ್ಮೇಲೆ ಅವರ ಒಂದು ಜನ್ಮ ಸಾರ್ಥಕ ಆಗ್ತದೆ ಅಂತೇಳಿ ಬ್ರಹ್ಮಾಂಡ ಪುರಾಣದಲ್ಲಿ ಲಿಖಿತವಾಗಿದೆ. ಇನ್ನೊಂದು ಏನಪ್ಪ ಹೇಳ್ಬೇಕಂದ್ರೆ ನಮ್ಮ ದಕ್ಷಿಣ ಕಾಶಿ ಕಪಿಲೇಶ್ವರ ಇದೊಂದು ಕಲಿಯುಗ ಕಾಮಧೇನು ಕಲಿಯುಗ ಕಲ್ಪವೃಕ್ಷ ಅಂತ ಕರೀತಾರೆ ಭಕ್ತರು. ಯಾಕಪ್ಪ ಅಂದರೆ ಎಲ್ಲ ಭಕ್ತರಿಗೆ ಇಷ್ಟಾರ್ಥವನ್ನು ಸಿದ್ಧಿಸುವಂಥ ದೇವರು. ಮತ್ತು ಭಗವಂತನಲ್ಲಿ ಒಂದು ಊರ್ಜಾ ಶಕ್ತಿ ಇದೆ. ಅಂದರೆ ಅವನ ಶಕ್ತಿ ಕೈಲಾಸ ಪರ್ವತದಲ್ಲಿರುವಂಥ 1,15,000 ಬೋರಿಕ್ ಫ್ರೀಕ್ವೆನ್ಸಿ ಆ ಶಕ್ತಿ ನಮ್ಮ ಕಪಿಲೇಶ್ವರ ಗರ್ಭಗೃಹದಲ್ಲಿದೆ. ಇವತ್ತಿಗೂ ನೀವು ನೋಡ್ಬೋದು. ನಾವು ಮುಂಬೈಯಿಂದ ಒಂದು 15 ಇಂಜಿನಿಯರ್ಗಳನ್ನು ಕರೆಸಿದ್ದೀವಿ ಈ ನಮ್ಮ ಕಪಿಲೇಶ್ವರದಲ್ಲಿ ಇರುವಂಥ ಶಕ್ತಿ ತಿಳಿಯಲಿಕ್ಕೆ. ಅವರು ಬಂದು ಆಶ್ಚರ್ಯಚಕಿತರಾಗಿ ಹೇಳಿದರು ಕಪಿಲೇಶ್ವರ ಮಂದಿರದ ಶಕ್ತಿ ಕೈಲಾಸ ಪರ್ವತದಷ್ಟಿದೆ ಅಂತ. ಇವತ್ತು ದಿವಸ ರಾಹುಗ್ರಸ್ತ ಚಂದ್ರಗ್ರಹಣ. ಈ ಚಂದ್ರಗ್ರಹಣದ ವೇಳೆಗೆ ನಮ್ಮಲ್ಲಿ ವೇದ ಶುರುವಾಗೋದ್ರಿಂದ 12 ಗಂಟೆ 20 ನಿಮಿಷಕ್ಕೆ ನಮ್ಮ ಮಂದಿರದ ಬಾಗಿಲನ್ನು ನಾವು ಮುಚ್ಚಲುತ್ತೇವೆ. ಎಲ್ಲ ಮಂದಿರದ ಹೊರಗಡೆ ಇರುವಂಥ ದೇವರುಗಳಿಗೆ ಒಂದು ಬಟ್ಟೆಯನ್ನು ಮುಚ್ಚಿ ಒಳಗೆ ಗರ್ಭಗುಡಿಯಲ್ಲಿರುವಂಥ ಶಿವನಿಗೆ ಬಿಲ್ಲೋಪತ್ರೆಯಿಂದ ಪೂರ್ಣವಾಗಿ ಮುಚ್ಚಿ ಆಮೇಲೆ ರಾತ್ರಿ ಗ್ರಹಣ ಬಿಟ್ಟ ಮೇಲೆ ಅಂದರೆ ರಾತ್ರಿ 1:30 2 ಗಂಟೆ ಮುಂದೆ ಅವನಿಗೆ ವಿಶೇಷ ಒಂದು ಅಭಿಷೇಕವನ್ನು ಮಾಡಲಾಗ್ತದೆ. ಎಲ್ಲ ಶುದ್ಧೀಕರಣ ಮಾಡಿ ಪಂಚಗವ್ಯ ಹಾಕಿ ಆಮೇಲೆ ಅವನಿಗೆ ಅಭಿಷೇಕವನ್ನು ಮಾಡಿ ಆಮೇಲೆ ನಾಳಿನ ಬೆಳಗಿನ ಎಲ್ಲ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇರ್ತದೆ. ಮಧ್ಯಾಹ್ನ ಇವತ್ತು 12:20 ಮಾತ್ರ ಎಲ್ಲ ಭಕ್ತರಿಗೂ ದರ್ಶನಕ್ಕೆ ಅವಕಾಶ ಇರ್ತದೆ. ಈ ಚಂದ್ರಗ್ರಹಣ ಅಂದರೆ ಯಾರು ಅಂಜುವಂಥ ಇದು ಇಲ್ಲ. ಒಂದೇ ಮಾತು ಹೇಳಬೇಕು ಅಂದರೆ ಇದೊಂದು ಪ್ರಕೃತಿಯ ಒಂದು ಇದು ಪ್ರಕೃತಿಯಲ್ಲಿ ನಡೆಯತಕ್ಕಂಥ ಒಂದು ವಿಸ್ಮಯ. ಯಾಕಂದರೆ ಯಾರೂ ಹೆದರಬಾರ್ದು. ಇದು 4 ರಾಶಿಗಳಿಗೆ ಮೇಲೆ ಒಂದು ಇಫೆಕ್ಟ್ ಆಗುವಂತಿದೆ. ಆ ಥರ ಅವರು ಏನು ಇದು ಇಲ್ಲ. ಚಂದ್ರಗ್ರಹಣ ಕಾಲದಲ್ಲಿ ಶಿವನನ್ನು ನೆನೆಸ್ಕೊಂತ ಶಿವ ಸಹಸ್ರನಾಮವನ್ನು ಪಡಿಸುತ್ತಾ ಇರ್ಬೋದು. ಅಲ್ಲಿ ಬೆಳಿಗ್ಗೆ ಎದ್ದು ಬಂದು ತಾವು ಅಕ್ಕಿ ಉದ್ದಿನ ಬೇಳೆ ಕೊಟ್ಟು ಆ ದೇವರಿಗೆ ಪ್ರಾರ್ಥನೆ ಮಾಡ್ಕೋಬೋದು. ಆ ಥರ ಯಾರೂ ಅಂಜಕೂಡದು. ಆಮೇಲೆ ಗ್ರಹಣವನ್ನು ನೋಡ್ಬೋದು. ಆದರೆ ಒಂದು 4 ರಾಶಿಯವರು ಮಾತ್ರ ಅವರು ನೋಡೋದಿದ್ರೆ ಒಳ್ಳೆಯದು. ಗರ್ಭಿಣಿಯಾದರೂ ಒಳಗೆ ಇದ್ದರೆ ನೋಡ್ಬೋದು, ಒಳಗಡೆಯೇ ಇರಬೇಕು. ಅಂದರೆ ಈ ನಮ್ಮ ಗ್ರಹಣ ಕಾಲದಲ್ಲಿ ಏನಾಗ್ತಾ ಅಂತ ನಮ್ಮ ಪ್ರಕೃತಿಯಲ್ಲಿರುವಂಥ ಎಲ್ಲ ಸೂಕ್ಷ್ಮಾಣು ಜೀವಿಗಳು ಹೊರಗೆ ಬರ್ತಂತೆ, ಬ್ಯಾಕ್ಟೀರಿಯಾಸ್. ಅದೇ ಒಂದು ವೈಜ್ಞಾನಿಕವಾದಂಥ ಒಂದು ಇದು. ಆದ ಕಾರಣ ಗ್ರಹಣ ಕಾಲದಲ್ಲಿ ಯಾರು ಹೊರಗೆ ಬರಬಾರದು ಅಂತ ಹೇಳ್ತಾರೆ. ಬಟ್ ಆದರೂ ಸಹಿತ ನಾವು ಇಲ್ಲಿ ಕಪಿಲೇಶ್ವರ ದೇವಸ್ಥಾನದಲ್ಲಿ ವೇದ ಶುರುವಾಗುವುದರಿಂದ 12:20 ಗಂಟೆಗೆ ಇವತ್ತು ಮಧ್ಯಾಹ್ನ 12:20 ನಿಮಿಷಕ್ಕೆ ನಾವು ದೇವಸ್ಥಾನವನ್ನು ಮುಗಿಸ್ತೀವಿ. ಇವಾಗ ಬೆಳಗಿಂದನೇ ನಾವು ರುದ್ರಾಭಿಷೇಕ ಮಹಾರುದ್ರಾಭಿಷೇಕ ಇರ್ತದೆ. ಇವು ನೋಡ್ಬೋದು, ಬೆಳಗಿಂದ ಶುರು ಆಗ್ತದೆ. ಈಗ ರುದ್ರಾಭಿಷೇಕ ಶುರು ಆಗ್ತದೆ. ಇದನ್ನು ಮಾಡಿ ಆ ದೇವರಿಗೆ ನೈವೇದ್ಯವನ್ನು ಮಾಡಿ 12:20ಗೆ ಮುಚ್ಚಿಬಿಡ್ತೀವಿ. ಅವಾಗ ಆ ದೇವರಿಗೆ ಒಂದು ವಿಶೇಷ ಪೂಜೆಗಳು ಆ ಟೈಮಲ್ಲಿ ಗ್ರಹಣ ಕಾಲದಲ್ಲಿ ಇರುವುದಿಲ್ಲ. ನಾಗರಾಜ್ ಕಟ್ಟಿ ಅಂತ. ಸೊ ದಶಕಗಳಲ್ಲಿ ನಡೀತಿರುವಂಥ ಒಂದು ಸುದೀರ್ಘವಾದಂಥ ಖಗ್ರಾಸ ಚಂದ್ರಗ್ರಹಣ ಇವತ್ತು ರಾತ್ರಿ 9:58 ಶುರುವಾಗ್ತಿರುವಂಥ ಈ ಒಂದು ಗ್ರಹಣ ಇದೆಯಲ್ಲ, ಇದು ಟೋಟಲ್ ಲೂನಾರ್ ಎಕ್ಲಿಪ್ಸ್, ಸಂಪೂರ್ಣ ಖಗ್ರಾಸ ಚಂದ್ರಗ್ರಹಣ. ದಶಕಗಳಲ್ಲೇ ಅತ್ಯಂತ ಸುದೀರ್ಘವಾಗಿ ನಡೀತಾ ಇರುವಂಥ ಗ್ರಹಣ ಇದು. ಯಾಕೆಂತಂದರೆ ಸರಿಸುಮಾರು 82 ನಿಮಿಷಗಳ ಕಾಲ ನಡೀತಿರುವಂಥ ಒಂದು ಗ್ರಹಣ, ಕಂಪ್ಲೀಟ್ ಗ್ರಹಣ. ಹೀಗಾಗಿ ದಶಕಗಳಲ್ಲೇ ಸುದೀರ್ಘವಾದಂಥ ಗ್ರಹಣ ಅಂತ ಹೇಳಿ ಇವತ್ತಿನ ಚಂದ್ರಗ್ರಹಣ ಕರೆಸ್ಕೊಳ್ತಾ ಇದೆ. ಅದರ ಜೊತೆಗೆ ನಮ್ಮ ಪ್ರತಿನಿಧಿಗಳು ರಾಜಧಾನಿಯ ವಿವಿಧ ದೇಗುಲಗಳಲ್ಲಿ ಈಗ ಅಲ್ಲಿದ್ದಾರೆ.
ಆ್ಯಂಡ್ ಅಲ್ಲಿ ನಡೀತಿರುವಂಥ ವಿಶೇಷ ಪೂಜೆಗಳ ಕುರಿತಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆ್ಯಂಡ್ ಅದೇ ಥರ ಗವಿಗಂಗಾಧರೇಶ್ವರ ದೇಗುಲ ಪುರಾಣ ಪ್ರಸಿದ್ಧ, ಜೊತೆಗೆ ಖಗೋಳ ವಿದ್ಯಮಾನಗಳಲ್ಲಿ ಒಂದು ರೀತಿ ಎಲ್ಲರ ಅಟೆನ್ಷನನ್ನು ಗ್ರ್ಯಾಬ್ ಮಾಡುವಂಥ ಒಂದು ದೇವಸ್ಥಾನ. ಸೊ ಈ ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ಭರತ್ ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಏನಾದರೂ ಈ ರೀತಿಯಾಗಿ ಆಸ್ಟ್ರೋನಾಮಿಕಲ್ ಫೆನಾಮಿನನ್ ಅಂದರೆ ಖಗೋಳ ವಿದ್ಯಮಾನಗಳು ನಡೆದಂತಹ ಸಂದರ್ಭದಲ್ಲಿ ಗವಿಗಂಗಾಧರೇಶ್ವರ ದೇಗುಲ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಸೊ ಇವತ್ತು ಒಂದು ಚಂದ್ರಗ್ರಹಣ ನಡೀತಿರುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಸಿದ್ಧತೆಯನ್ನು ದೇವಾಲಯಗಳ ವತಿಯಿಂದ ಮಾಡಿಕೊಳ್ಳಾಗ್ತಾ ಇರೋದು, ಏನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಭರತ್? ರಾಹುಲ್, ಗವಿಗಂಗಾಧರೇಶ್ವರ ದೇವಸ್ಥಾನ ಬೆಂಗಳೂರಿನ ಐತಿಹಾಸಿಕ ಹಾಗೂ ಪುರಾತನವಾದ ದೇವಾಲಯ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಖ್ಯಾತಿ ಹೊಂದಿರುವಂತಹ ದೇವಾಲಯ. ಸದ್ಯ ನಾನೀಗ ಆ ದೇವಾಲಯದ ಆವರಣದಲ್ಲಿದ್ದೀನಿ. ಇವತ್ತು ಖಗ್ರಾಸ ಗ್ರಹಣ ಇರೋದ್ರಿಂದ ಸಹಜವಾಗಿ ದೇವಸ್ಥಾನದಲ್ಲಿ ಒಂದಿಷ್ಟು ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂತಂದರೆ ನಾನೀಗ ದೇವಸ್ಥಾನದ ಆವರಣದಲ್ಲಿ ನಡೀತಿರುವಂಥ ದೃಶ್ಯಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಗ್ರಹಣ ಇವತ್ತು, ಜೊತೆಗೆ ಪೂರ್ಣಿಮೆ ಇರೋದ್ರಿಂದ ಕೂಡ ಭಕ್ತಾದಿಗಳು, ಸುತ್ತಮುತ್ತಲಿರುವಂತಹ ಭಕ್ತಾದಿಗಳು ಬಂದು ಇವತ್ತು ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ ಬೆಳಿಗ್ಗೆ 11:30 ನಂತರ ದೇವಾಲಯವನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ ಗ್ರಹಣ ಇರುವಂಥ ಹಿನ್ನೆಲೆ, ಆ ಒಂದು ಹಿನ್ನೆಲೆಯಲ್ಲಿ ಈಗ ಗುಹುಗಿರಿ ಪ್ರದಕ್ಷಿಣೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಈಗ ಭಕ್ತಾದಿಗಳಲ್ಲಿ ಮಾಡ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಾ. ಇನ್ನುಳಿದಂತೆ ಗವಿಗಂಗಾಧರೇಶ್ವರ ದೇವಸ್ಥಾನದ ಒಳಗೆ ಕೂಡ ಈಗ ಸ್ವಚ್ಛಗೊಳಿಸುವಂತಹ ಕೆಲಸ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ಈಗ ಅಭಿಷೇಕದ ಕೆಲಸ, ಅಭಿಷೇಕ ಆಗಬೇಕಾಗಿದೆ, ಕ್ಷೀರ ನೈವೇದ್ಯ ನಡಿಬೇಕಾಗಿದೆ, ರುದ್ರಾಭಿಷೇಕ ನಡಿಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ದೇವಸ್ಥಾನವನ್ನು ಸ್ವಚ್ಛಗೊಳಿಸುವಂತಹ ಕೆಲಸವನ್ನು ಅರ್ಚಕರು ಮಾಡ್ತಾ ಇರುವಂಥದ್ದು. ಅಂದರೆ ಬೆಳಗ್ಗೆ 11:30 ನಂತರ ದೇವಸ್ಥಾನವನ್ನು ಬಂದ್ ಮಾಡಲಾಗುತ್ತೆ. ಭಕ್ತರಿಗೆ ಪ್ರವೇಶ ಅಂದರೆ ದರ್ಶನ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಗ್ರಹಣ ಇರೋವಂಥ ಹಿನ್ನೆಲೆಯಲ್ಲಿ ಏನು ರಾತ್ರಿ 8:58ಕ್ಕೆ ಗ್ರಹಣ ಆರಂಭವಾಗುತ್ತೆ. ಅದಕ್ಕೂ ಮುಂಚೆನೇ ದೇವಸ್ಥಾನವನ್ನು ಬಂದ್ ಮಾಡೋದ್ರ ಮುಖಾಂತರ ಗ್ರಹಣಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಏನಂತಂದರೆ ಪ್ರಮುಖವಾಗಿ 11:30 ನಂತರ ದರ್ಬೆ ಮುಖಾಂತರ ದೇವಾಲಯವನ್ನು ಬಂದ್ ಮಾಡಲಾಗುತ್ತೆ. ಅಂತಂದರೆ ದರ್ಬೆ ಮುಖಾಂತರ ವಿಗ್ರಹಗಳನ್ನ ಅಥವಾ ಏನು ಮೂರ್ತಿಗಳಿರುತ್ತೆ ಅದರ ಮೇಲೆ ದರ್ಬೆಗಳನ್ನು ಇಟ್ಟು ವಿಶೇಷವಾಗಿ ಸೊ ಗ್ರಹಣದ ಒಂದು ಛಾಯೆ ಬೀಳದೇ ಇರಲಿ ದೇವಾಲಯದ ಮೇಲೆ ಅನ್ನೋ ಕಾರಣಕ್ಕೆ ದರ್ಬೆ ಬಂಧನ ಅಂತೇಳಿ ಒಂದು ಪದ್ಧತಿಯನ್ನು ಮಾಡ್ತಾರೆ. ಸೊ 11:30 ನಂತರ ದೇವಾಲಯ ಸಾರ್ವಜನಿಕರ ದರ್ಶನಕ್ಕೆ ಇರೋದಿಲ್ಲ, ಜೊತೆಗೆ ದೇವಸ್ಥಾನವನ್ನು ಬಂದ್ ಮಾಡ್ತಾರೆ. ನಾಳೆ ಬೆಳಿಗ್ಗೆವರೆಗೂ ಕೂಡ ದೇವಾಲಯ ಮುಚ್ಚಿರುತ್ತೆ. ಯಾಕಂತ ಹೇಳಿದ್ರೆ ಭಕ್ತರಿಗೂ ದರ್ಶನ ಇರೋದಿಲ್ಲ, ಯಾರು ದೇವಾಲಯಗಳ ಗರ್ಭಗುಡಿಗಳು ಕೂಡ ತೆಗೆಯೋದಿಲ್ಲ. ನಾಳೆ ಬೆಳಗ್ಗೆ ಎಂದಿನಂತೆ ಬೆಳಗ್ಗೆ 6 ಗಂಟೆ ನಂತರ ದೇವಾಲಯನ ಮತ್ತೆ ಶುರು ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ದೇವಸ್ಥಾನವನ್ನು ಸಂಪೂರ್ಣವಾಗಿ ಮತ್ತೆ ಶುಚಿ ಮಾಡುವಂತಹ ಕೆಲಸವನ್ನು ಇಲ್ಲಿನ ಅರ್ಚಕರು ಮಾಡ್ತಾರೆ. ಶುಚಿ ಮಾಡಿದ ನಂತರ ಸಹಜವಾಗಿ ದೇವರಿಗೆ ಮಾಡುವಂತಹ ನೈವೇದ್ಯಗಳು ಸ್ವಚ್ಛಗೊಳಿಸುವಂತಹ ಕೆಲಸಗಳು ನಡೀತಾ ಇದ್ದಾವೆ. ಕ್ಷೀರ ನೈವೇದ್ಯ, ರುದ್ರಾಭಿಷೇಕ ಈ ರೀತಿಯಾದ ಒಂದು ಪೂಜೆಗಳನ್ನ ಮಾಡ್ತಾರೆ. ಈಗ ಇದಾದ ನಂತರ 11:30ವರೆಗೂ ಭಕ್ತರಿಗೆ ದರ್ಶನ ಕೊಡುವಂಥ ಕೆಲಸ ದೇವಾಲಯದಿಂದ ಆಗುತ್ತೆ. 11:30 ನಂತರ ದೇವಾಲಯವನ್ನು ಬಂದ್ ಮಾಡ್ತಾರೆ. ಮತ್ತು ಸೋಮವಾರ ಬೆಳಗ್ಗೆ ಮತ್ತೆ ಪುನರ್ ಆರಂಭ ಆಗುತ್ತೆ. ರಾಹುಲ್, ಒಟ್ಟಾರೆ ಈಗ ಸದ್ಯ ಈಗಾಗಲೇ ಭಕ್ತರು ಕೂಡ ಅಂದರೆ ಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಮಧ್ಯಾಹ್ನದ ನಂತರ ಸಹಜವಾಗಿ ದೇವಸ್ಥಾನವನ್ನು ಮುಚ್ತಾರೆ ಅನ್ನೋ ಒಂದು ಮಾಹಿತಿ ಇರೋದ್ರಿಂದ ಭಕ್ತರು ಬೆಳಗ್ಗೆಯಿಂದಲೂ ಕೂಡ ಈಗ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಬಂದು ಗವಿಗಂಗಾಧರನ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮಧ್ಯಾಹ್ನದ ನಂತರ ದೇವಸ್ಥಾನ ತೆಗೆದಿರೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸಹಜವಾಗಿ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ. ಸೊ ಹಾಗಾಗಿ ಮಧ್ಯಾಹ್ನದ ನಂತರ ದೇವಸ್ಥಾನ ಇರಲ್ಲ ಅನ್ನೋ ಕಾರಣಕ್ಕೆ ಈಗ ಬೆಳಗ್ಗೆನೇ ಭಕ್ತರು ಬರ್ತಾ ಇದ್ದಾರೆ. ಜೊತೆಗೆ ಪೂರ್ಣಿಮೆ ಇರೋದ್ರಿಂದ ಭಕ್ತರು ಒಂದು ವಿಶೇಷ ಕಾರ್ಯಕ್ರಮಗಳನ್ನು ನಂಬ್ಕೊಂಡಿದ್ರು. ಅದನ್ನು ಫಸ್ಟ್ ಹಾಫ್ನಲ್ಲಿ ಮೊದಲ ಅರ್ಧದಲ್ಲೇ ಅದನ್ನು ನಿಯೋಜನೆ ಮಾಡಿಕೊಂಡು ಈಗಾಗಲೇ ಬಂದು ಅಂದರೆ ದೇವಸ್ಥಾನದ ಪ್ರಧಾನ ಅರ್ಚಕರೇನಿದ್ದಾರೆ ಸೋಮಸುಂದರ ದೀಕ್ಷಿತ್ ಅವರ ಬಳಿ ಕೂತ್ಕೊಂಡು ಒಂದಿಷ್ಟು ಪೂಜಾ ಕೈಂಕರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಗ್ರಹಣ ಇರೋದ್ರಿಂದ 11:30 ನಂತರ ದೇವಸ್ಥಾನದಲ್ಲಿ ಪೂಜೆ ಇರೋದಿಲ್ಲ, ಜೊತೆಗೆ ದರ್ಶನವೂ ಇರೋದಿಲ್ಲ, ದೇವಸ್ಥಾನ ಕೂಡ ಮುಚ್ಚಿರುತ್ತೆ ಅನ್ನೋ ಮಾಹಿತಿ ಈಗ ಸ್ಥಳೀಯರಿಗೆ ಸುತ್ತಮುತ್ತ ಭಕ್ತಾದಿಗಳಿಗೂ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೂ ಅಂದರೆ 6 ಗಂಟೆಯಿಂದಲೂ ಕೂಡ ಭಕ್ತರು ಬರ್ತಾ ಇದ್ದಾರೆ. ಸದ್ಯ ಈಗ ಶುಚಿ ಮಾಡುವಂತಹ ಕೆಲಸವನ್ನು ದೇವಸ್ಥಾನದ ಅರ್ಚಕರು ಮಾಡ್ತಾ ಇದ್ದಾರೆ. ಇದಾದ ನಂತರ ಪೂಜೆ ಕೈಕಾರ್ಯಗಳು, ಅಭಿಷೇಕ ಹೇಳಿದ ಆಗಲೇ ಕ್ಷೀರ ನೈವೇದ್ಯ ಇವತ್ತಿನ ಪ್ರಮುಖವಾದ ಒಂದು ಪೂಜೆಯ ವಿಧಾನ ಆಗಿರುತ್ತೆ. ಜೊತೆಗೆ ಯಾವುದೇ ರೀತಿಯಾದ ಒಂದು ಪ್ರಸಾದವನ್ನು ಕೂಡ ಇವತ್ತು ದೇವಸ್ಥಾನದಲ್ಲಿ ವಿತರಿಸಲಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಪ್ರಸಾದವನ್ನು ಕೊಡ್ತಾ ಇಲ್ಲ. ಇನ್ನು ಸಹಜವಾಗಿ ಉಳಿದಂಥ ದಿನಗಳಲ್ಲಿ ಒಂದು ಅಭಿಷೇಕ ಆದ ನಂತರ ಮಹಾಮಂಗಳಾರತಿ ಆದ ನಂತರ ಪ್ರಸಾದವನ್ನು ವಿನಿಯೋಗ ಮಾಡ್ತಾ ಇದ್ರು. ಆದರೆ ಇವತ್ತು ಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಪ್ರಸಾದವನ್ನು ಕೂಡ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಕೊಡ್ತಾ ಇಲ್ಲ. ಒಟ್ಟಾರೆ ರಾಹುಲ್, ಗ್ರಹಣ ಅಂತ ಹೇಳಿದ್ರೆ ಸುದೀರ್ಘವಾಗಿ 5 ಗಂಟೆಯಿಂದ 5 ಗಂಟೆ 27 ನಿಮಿಷಗಳ ಕಾಲ ಸುದೀರ್ಘವಾದ ಒಂದು ಗ್ರಹಣ ಇದ್ದಿರುತ್ತೆ. ಅಪರೂಪದ ಗ್ರಹಣ, ಒಂದು ಕೆಂಪು ಚಂದ್ರನನ್ನು ಇವತ್ತೊಂದು ನೋಡುವಂತಹ ಒಂದು
ಅಪರೂಪದ ಕ್ಷಣ ಜನಗಳಿಗೆ ಸಿಗ್ತಾ ಇದೆ. ಹಾಗಾಗಿ ರಾತ್ರಿ 8:58 ನಂತರ ಆರಂಭವಾಗುವಂತಹ ಗ್ರಹಣದ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಸಹಜವಾಗಿ ಹಲವಾರು ದೇವಾಲಯಗಳಲ್ಲಿ ಇವತ್ತು ವಿಶೇಷವಾದ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಮಧ್ಯಾಹ್ನದ ನಂತರ ಬಹುತೇಕ ದೇವಾಲಯಗಳನ್ನು ಕ್ಲೋಸ್ ಮಾಡೋದ್ರ ಮುಖಾಂತರ ಆ ಗ್ರಹಣದ ಒಂದು ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ. ಎಂದಿನಂತೆ ನಾಳೆ ಅಂದರೆ ಸೋಮವಾರ ಬೆಳಗ್ಗೆ ದೇವಸ್ಥಾನಗಳನ್ನು ಮತ್ತೆ ಪುನರ್ ತೆಗೆದು ಅದನ್ನು ಒಂದು ರೀತಿ ಪೂಜೆ ಕೈಕಾರ್ಯಗಳನ್ನು ಆರಂಭಿಸುವುದರ ಮುಖಾಂತರ ಮತ್ತೆ ಕಾರ್ಯಪ್ರವೃತ್ತಿ ಆಗ್ತಾ ಇದ್ದಾರೆ. ರಾಹುಲ್. ರೈಟ್ ಭರತ್, ಥ್ಯಾಂಕ್ ಯು ಡೀಟೇಲ್ಸ್. ಸೊ ಇತಿಹಾಸ ಪ್ರಸಿದ್ಧ ಗವಿಗಂಗಾಧರೇಶ್ವರ ಕ್ಷೇತ್ರದಲ್ಲಿ ಈಗಾಗಲೇ ಪೂಜೆಗಳು ನಡೀತಾ ಇದ್ದಾವೆ. ಬೆಳಗ್ಗೆ 11:30 ನಂತರ ಯಾವುದೇ ಥರದ ದರ್ಶನಕ್ಕೆ ಒಂದು ಅನುಮತಿ ಇಲ್ಲ. ಸೊ ದೇವಸ್ಥಾನದ ಮಂಡಳಿ ಬೆಳಗ್ಗೆ 11:30 ನಂತರ ದೇವಸ್ಥಾನವನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿ, ಆಗಲೇ ನಮ್ಮ ಪ್ರತಿನಿಧಿ ಹೇಳ್ತಿದ್ದ ಹಾಗೆ ದರ್ಬೆಗಳ ಮುಖಾಂತರ ಮೂರ್ತಿಗಳನ್ನ ವಿಗ್ರಹಗಳನ್ನ ಮುಚ್ಚಿ, ಅನಂತರ ಯಾವುದೇ ರೀತಿಯಾದಂಥ ಒಂದು ದೋಷ ಆಗಬಾರ್ದು, ಗ್ರಹಣದ ಒಂದು ದೋಷ ಏನಿದೆ ಅದ್ಯಾವುದೂ ಕೂಡ ಮೂರ್ತಿಗಳ ಮೇಲೆ ಬೀಳಬಾರ್ದು, ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಒಂದು ವಿಧಾನಗಳನ್ನ ಅವರು ಫಾಲೋ ಮಾಡ್ತಾ ಇರೋದು. ಹಾಗೂ ಬೆಳಗ್ಗೆ 11:30 ನಂತರ ನಮ್ಮ ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಗವಿಗಂಗಾಧರೇಶ್ವರ ದೇಗುಲ ಬಂದ್ ಆಗ್ತಾ ಇದೆ. ನಾಳೆ ಬೆಳಗ್ಗೆ ಎಂದಿನಂತೆ ಶುದ್ಧಿ ಕಾರ್ಯಗಳು ಆದ ನಂತರ ಮತ್ತೊಮ್ಮೆ ಓಪನ್ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.